ಶಾಸಕರ ಅನುದಾನದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. 1998ರಲ್ಲಿ ನಾನು ಮೊದಲ ಬಾರಿಗೆ ಎಂಎಲ್ಎ ಆದಾಗ ಬಂಗಾರಪ್ಪ ರಾಜ್ಯದ ಎಲ್ಲ ಶಾಸಕರಿಗೂ 25 ಲಕ್ಷ ನೀಡಿದ್ರು. ನಿಮ್ಮ ನಗರಗಳ ಅಭಿವೃದ್ಧಿಗೆ ಹಣ ಖರ್ಚು ಮಾಡಿ ಎಂದಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಜನ ಮೆಚ್ಚುವಂತೆ ಕೆಲಸ ಮಾಡಿಲ್ಲ. ಮೈಸೂರಿನಲ್ಲಿ ನಡೆಯುವ ಸದನ ಸಮಾವೇಶದಲ್ಲಿ ಸಿಎಂ ಎಲ್ಲ ಶಾಸಕರಿಗೂ 1 ಕೋಟಿ ಬಿಡುಗಡೆ ಮಾಡಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ದಡ್ಡರು ಅಂತ ಹೇಳ್ತೀರೋ ಏನಂತ ಕರಿತೀರಿ? ನನ್ನ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿ ಫಸ್ಟ್ ಟೈಮ್ MLA ಆದಾಗ ಮನೆ ಬಂಗಾರಪ್ಪನವರು 25 ಲಕ್ಷ ರೂಪಾಯಿ ಒಬ್ಬೊಬ್ಬ ಶಾಸಕನಿಗೆ ಕೊಟ್ಟರು. ಯಾವುದೇ ಪಕ್ಷ ನೋಡಲಿಲ್ಲ. 89ರಲ್ಲಿ ಆ 25 ಲಕ್ಷ ರೂಪಾಯಿನ ಅವ್ರು ಹೇಳಿದ್ದೇನು ಅಂದರೆ, ಎಲ್ಲ ಬಡವರ ಏರಿಯಾಗಳಿಗೆ ನೀವು ಅವರು ದೇವಸ್ಥಾನಗಳಿಗೆ ಕೊಡ್ತಿರೋ, ರಸ್ತೆಗೆ ಕೊಡ್ತಿರೋ, ಸಮುದಾಯ ಭವನಕ್ಕೆ ಕೊಡ್ತಿರೋ, ಶಾಲೆ ರಿಪೇರಿಗೆ ಕೊಡ್ತಿರೋ, ನಿಮಗೆ ಅಧಿಕಾರ 25 ಲಕ್ಷ ರೂಪಾಯಿ ಕೊಟ್ಟರು. ಅಲ್ಲಿಂದ ಶುರು ಆಗಿತ್ತು. ಈ ಸರ್ಕಾರ ಬಂದಮೇಲೆ ಶಾಸಕನಿಗೆ 25 ಲಕ್ಷ ಕೊಟ್ಟಿಯಾರ? ಇಷ್ಟು ವರ್ಷದ ಮೇಲೆ ನಂತರ ಹೇಳ್ತಿರೋದು ನಾನು. 1 ರೂಪಾಯಿ ಕೊಡದೇ ಇರೋಂಥ ಸರ್ಕಾರ ಈಗ 50 ಕೋಟಿ ಕೊಡ್ತೀನಿ ಅಂದರೆ ಶಾಸಕರನ್ನ ದಡ್ಡರು ಅಂತ ಕರಿತೀರೋ, ಮುಖ್ಯಮಂತ್ರಿನ ದಡ್ಡರು ಕೊಡ್ತೀರೋ, ಜನನ ದಡ್ಡರು ಮಾಡಕ್ಕೆ ಹೊಂಟಿದಾರ. ಬ್ಯಾನರ್ ಹೆಡ್ಲೈನ್ ಇವತ್ತೆಲ್ಲ ಪತ್ರಿಕೆಗಳು 50 ಕೋಟಿ ರೂಪಾಯಿ, 50 ಕೋಟಿ ಮುಗಿತುಪ್ಪ. ಆದರೂ ಒಂದು ಸ್ವಲ್ಪ ನಂಬ್ತೀನಿ ಮುಖ್ಯಮಂತ್ರಿಗಳನ್ನು. ನಿಮ್ಮ ಸಾಧನಾ ಸಮಾವೇಶದ ನೆನಪಿಗೆ 1 ಕೋಟಿ ರೂಪಾಯಿ ರಿಲೀಸ್ ಮಾಡಿ, ಉಳಿದಿದ್ದು ಗ್ರ್ಯಾಜುವಲ್ ನೀವು ಯಾವ ಥರ ಮಾಡಿ. 2 ವರ್ಷದ ದಡ್ಡರು ಅಂತ ಹೇಳ್ತೀರೋ ಏನಂತ ಕರಿತೀರಿ? ನನ್ನ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿ ಫಸ್ಟ್ ಟೈಮ್ MLA ಆದಾಗ ಮನೆ ಬಂಗಾರಪ್ಪನವರು 25 ಲಕ್ಷ ರೂಪಾಯಿ ಒಬ್ಬೊಬ್ಬ ಶಾಸಕನಿಗೆ ಕೊಟ್ಟರು. ಯಾವುದೇ ಪಕ್ಷ ನೋಡಲಿಲ್ಲ. 89ರಲ್ಲಿ ಆ 25 ಲಕ್ಷ ರೂಪಾಯಿನ ಅವ್ರು ಹೇಳಿದ್ದೇನು ಅಂದರೆ, ಎಲ್ಲ ಬಡವರ ಏರಿಯಾಗಳಿಗೆ ನೀವು ಅವರು ದೇವಸ್ಥಾನಗಳಿಗೆ ಕೊಡ್ತಿರೋ, ರಸ್ತೆಗೆ ಕೊಡ್ತಿರೋ, ಸಮುದಾಯ ಭವನಕ್ಕೆ ಕೊಡ್ತಿರೋ, ಶಾಲೆ ರಿಪೇರಿಗೆ ಕೊಡ್ತಿರೋ, ನಿಮಗೆ ಅಧಿಕಾರ 25 ಲಕ್ಷ ರೂಪಾಯಿ ಕೊಟ್ಟರು. ಅಲ್ಲಿಂದ ಶುರು ಆಗಿತ್ತು. ಈ ಸರ್ಕಾರ ಬಂದಮೇಲೆ ಶಾಸಕನಿಗೆ 25 ಲಕ್ಷ ಕೊಟ್ಟಿಯಾರ? ಇಷ್ಟು ವರ್ಷದ ಮೇಲೆ ನಂತರ ಹೇಳ್ತಿರೋದು ನಾನು. 1 ರೂಪಾಯಿ ಕೊಡದೇ ಇರೋಂಥ ಸರ್ಕಾರ ಈಗ 50 ಕೋಟಿ ಕೊಡ್ತೀನಿ ಅಂದರೆ ಶಾಸಕರನ್ನ ದಡ್ಡರು ಅಂತ ಕರಿತೀರೋ, ಮುಖ್ಯಮಂತ್ರಿನ ದಡ್ಡರು ಕೊಡ್ತೀರೋ, ಜನನ ದಡ್ಡರು ಮಾಡಕ್ಕೆ ಹೊಂಟಿದಾರ. ಬ್ಯಾನರ್ ಹೆಡ್ಲೈನ್ ಇವತ್ತೆಲ್ಲ ಪತ್ರಿಕೆಗಳು 50 ಕೋಟಿ ರೂಪಾಯಿ, 50 ಕೋಟಿ ಮುಗಿತುಪ್ಪ. ಆದರೂ ಒಂದು ಸ್ವಲ್ಪ ನಂಬ್ತೀನಿ ಮುಖ್ಯಮಂತ್ರಿಗಳನ್ನು.